ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ. ಸುಪಾರಿ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ನಡೆಸಲಿದೆ ತಂಡ. ರಾಜೇಂದ್ರ ನೀಡಿದಂತ ದೂರಿನ ಮೇಲೆ 5 ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ರೌಡಿ ಶೀಟರ್ ಆಗಿರುವ A1 ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ ಹಾಗೂ ಇತರರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ರಾಜೇಂದ್ರಗೆ ಸಿಕ್ಕಿದ್ದಂತ ಆಡಿಯೋದಲ್ಲಿ ಹತ್ಯೆಗೆ ಸಂಚು ರೂಪಿಸಿದ್ದಂತ ಮಾಹಿತಿ ಇತ್ತು. ಒಟ್ಟು 70 ಲಕ್ಷಕ್ಕೆ ಡೀಲ್ ಆಗಲಾಗಿದೆ. 5 ಲಕ್ಷ ಅಡ್ವಾನ್ಸ್ ಪಡೆದಿರುವುದರ ಬಗ್ಗೆ ಉಲ್ಲೇಖಿಸಲಾಗಿತ್ತು. ಎಂಎಲ್ಸಿ ರಾಜೇಂದ್ರ ನೀಡಿದಂತ ದೂರಿನಲ್ಲಿ ಸುಪಾರಿ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜೇಂದ್ರರ ನಿವಾಸ, ತುಮಕೂರು ನಗರದ ಪ್ರಮುಖ ರಸ್ತೆಗಳ ಸಿಸಿಟಿವಿಗಳು, ಶಿರಾ ಗೇಟ್ನ ಸಿಸಿಟಿವಿಗಳನ್ನು ಪರಿಶೀಲನೆಯನ್ನ ನಡೆಸಲಿದ್ದಾರೆ ತನಿಖಾ ತಂಡ. ಇಂದಿನಿಂದ ತನಿಖೆ ಶುರು ಮಾಡಲಿದ್ದಾರೆ ಡಿವೈಎಸ್ಪಿ ನೇತೃತ್ವದ ತಂಡ. ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. A1 ಸೇರಿದಂತೆ ಇನ್ನುಳಿದವರ ಮೇಲೆ ಕೇಸನ್ನು ದಾಖಲಿಸಲಾಗಿದೆ. ಈಗ ಸಂಪೂರ್ಣವಾದಂಥ ತನಿಖೆಯನ್ನು ನಡೆಸಲಾಗುತ್ತೆ. ಸಿಸಿಟಿವಿಯ ವಿಜುವಲ್ಸ್ಗಳು ಎಲ್ಲದರ ಬಗ್ಗೆ ಕೂಡ ನಿಗಾ ಇಡಲಾಗತ್ತೆ. ಹೇಗೆ ಪ್ಲಾನ್ ಮಾಡಿದ್ರು, ಯಾರು ಸುಪಾರಿ ಕೊಟ್ಟಿದ್ರು, ಎಷ್ಟು ದಿನದಿಂದ ಪ್ಲಾನ್ ನಡೆದಿತ್ತು, ಆ ಆಡಿಯೋ ಯಾರ್ದು, ಯಾರ್ಯಾರು ಮಾತಾಡಿದ್ದಾರೆ, ಯಾರಿಗೋಸ್ಕರ ಮಾತಾಡಿದ್ದಾರೆ, ಯಾರ ಹತ್ರ ಮಾತಾಡಿದ್ದಾರೆ, ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ರಾಜಕೀಯವಾಗಿ ಕೂಡ ಈ ಒಂದು ವಿಚಾರ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕಾಗುತ್ತೆ, ಸತ್ಯಾನುಸತ್ಯತೆ ಹೊರಗೆ ಬರಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈ ತನಿಖೆ ಮೇಲೆ ಸಹಜವಾಗಿ ಎಲ್ಲರ ಕಣ್ಣು ಇದೆ. ರಾಜೇಂದ್ರ ಅವರು ನೀಡಿದಂಥ ದೂರಿನ ಮೇಲೆಗೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ 5 ರೌಡಿ ಶೀಟರ್ಸ್ಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರೌಡಿ ಶೀಟರ್ A1 ಸೋಮ, ಈತನ ವಿರುದ್ಧ ಕೂಡ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ. ಈಗಾಗಲೇ ಮೊನ್ನೆ ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ CID ಅವರ ಕಚೇರಿ ಮತ್ತು ನಿವಾಸಕ್ಕೆ ತೆರಳಿ ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು. ಈಗ ಡಿವೈಎಸ್ಪಿ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಯಾರ್ಯಾರನ್ನ ತನಿಖೆಗೆ ಒಳಪಡಿಸ್ತಾರೆ, ಯಾರ್ಯಾರಿಗೆ ಏನೇನು ಹೇಳಿಕೆ ಕೊಡ್ತಾರೆ, ಏನೆಲ್ಲ ಸಾಕ್ಷಿಗಳು ಲಭ್ಯ ಆಗತ್ತೆ, ಎಲ್ಲವೂ ಕೂಡ ಮುಖ್ಯ ಆಗತ್ತೆ.